ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಬರ್ರಿ ಇವತ್ತು ನಾವು ನಮ್ಮ ಮನೆಯವ್ರು ಇರೋದು ಹೊನ್ನಾವರದಲ್ಲಿ ಅಂತ ಹೇಳಿದ್ವಲ್ಲ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ನಮ್ಮ ಊರ ಜಾತ್ರೆ ಮುಗೀತು. ಜಾತ್ರೆ ಮುಗಿಸ್ಕೊಂಡು ಮಾರನೇ ದಿವಸ ಹೊಂಟ್ವಿ. ಫ್ರೆಂಡ್ಸ್, ನಿಮ್ಗೆ ನಮ್ಮೂರ ಜಾತ್ರೆ ವಿಡಿಯೋನ ತೋರ್ಸೋಕ್ಕಾಗಲಿಲ್ಲ. ಯಾಕಂತಂದರೆ ನನ್ನ ಫೋನು ಲಾಕ್ ಆಗಿ ಜಲ್ದಿ ಓಪನ್ನೇ ಆಗಲಿಲ್ಲ. ಎಲ್ಲ ರೀಸೆಟ್ ಹೊಡೆಯೋದಾಯಿತು. ಆದಷ್ಟು ವಿಡಿಯೋನು ಎಲ್ಲ ಹೋಗಿಬಿಟ್ಟು ಇನ್ಕಂಪ್ಲೀಟ್ ಆಗಿಬಿಟ್ಟು ಸಾಕಷ್ಟು ವಿಡಿಯೋ ಇದ್ವಿ. ಫ್ರೆಂಡ್ಸ್, ಇವಾಗ ನಾವು ಕಲ್ಗಟ್ಟಿಗೆ ಬಂದು ನಮ್ಮ ಮನೆಯವರು ನಮ್ಮ ಪ್ರತಿಜ್ಞೆಯನ್ನು ಬಿಟ್ಟು ಅಲ್ಲಿಂದ ಹತ್ತಿದ್ರೆ ನಾವು ಊರಿಂದನೇ ಬಂದು ಕಲ್ಗಟ್ಟಿಗೆ ಬಂದಿರೋದು. ಅಲ್ಲಿಂದ ಅಂಕೋಲಾ ಕಾರವಾರ ಬಸ್ನ ಹತ್ತಿದ್ವಿ. ಟೈಮ್ ಆಗಲೇ 12 ಗಂಟೆ ಆಯಿತು. ಇವಾಗ ಯಲ್ಲಾಪುರ, ಕಿರ್ವತ್ತಿ ಇವೆಲ್ಲ ದಾಟ್ಕೊಂಡು ಹೋಗ್ಬೇಕು ನೋಡ್ರಿ. ಯಲ್ಲಾಪುರಕ್ಕೆ ಬರೋದ್ರೊಳಗನ ಸ್ವಲ್ಪ ಮಳೆ ಸ್ಟಾರ್ಟ್ ಆಗಿತ್ತು. ಅಲ್ಲಿ ಆದಷ್ಟು ಬಿಸಿಲು ಜಾಸ್ತಿ ಅಂತ ಹೇಳಿದ್ರು ನಮ್ಗೆ. ಆದರೆ ಇಲ್ಲಿ ನಾವು ಬರ್ಬರ್ತಾ ಮೋಡನೂ ಜಾಸ್ತಿ, ಮಳೆನೂ ಬರ್ತಾಯಿತ್ತು. ಅದು ಎಲ್ಲ ಕಡೆ ಬರಲಿಲ್ಲ. ಯಲ್ಲಾಪುರದಿಂದ ಒಂದು ಅರ್ಧ ಬರೋವರೆಗೂ ಆಯಿತು. ಅಂಕೋಲಕ್ಕೆ ಬರೋವ್ರದೆ ಮಗ್ರಷ್ಟೇ ಇತ್ತು, ಮಳೆ ಬರಲಿಲ್ಲ. ಆಮೇಲೆ ಅಲ್ಲೆಲ್ಲೇ ಸ್ಟಾಪನ್ನು ಭಾಳ ಆಗ್ತಾಯಿದ್ವು, ಕರ್ವಿಂಗ್ ಭಾಳು. ಒಂಥರ ನೋಡಿದ್ರೇ ಭಯ ಆಗುತ್ತೆ ನೋಡ್ರಿ. ನೋಡಿ, ಇದು ನೋಡಲಿಕ್ಕೇ ಒಂಥರ ನಮಗೆ. ಅದ್ರಾಗ ಮುಂದೆ ಕುಂತ್ಬಿಟ್ಟಿದ್ವಿ. ಮೋಡ ಮೇಲೆ ಗುಡ್ಡ, ಕಾಡು, ದಟ್ಟವಾದ ಕಾಡು, ಮಸ್ತ್ ಇತ್ತು ಕಾಡೆಲ್ಲ. ಸ್ವಲ್ಪ ಬ್ಲರ್ ಬಂದುಬಿಟ್ಟಿದೆ, ಯಾಕಂದರೆ ಮಳೆ ಒಂದು ಬರ್ತಾ ಇತ್ತಲ್ಲ. ಹೀಗಾಗಿ ನಾನು ನಮ್ಮ ಗೌರೀಶ ಮುಂದೆ ಕುಂತಿದ್ವಿ. ನಮ್ಮ ದೀಕ್ಷಾ ಅವ್ರ ಪಪ್ಪ ಅವ್ರು, ನಮ್ಮ ಗೌಡ್ರು ಹಿಂದೆ ಕುಂತಿದ್ರೆ. ನೋಡಿ, ಎದುರುಗಡೆ ಗಾಡಿ ಬರ್ತಾಯಿದ್ರೆ ಹೆದರಿಕೆನೇ ಬರ್ತದೆ, ಆ ಥರ ಆಗ್ತಾಯಿತ್ತು ಇಲ್ಲೇ. ಒಂಥರ ಕರ್ವಿಂಗ್ ಭಾಳಲ್ಲ, ಘಾಟ್ ಸೆಕ್ಷನ್ ಅಂತಾರಲ್ಲ, ಹಂಗೆ ಯಲ್ಲಾಪುರದಿಂದ ಅಂಕೋಲಾವರೆಗೂ ಹಾಗೆ ಇತ್ತು. ನಾವು ಮುಂದೆ ಕುಂದ್ರಬೇಕಾದ್ರೆ ಸ್ವಲ್ಪ ಅಂಜಿದ್ವಿ. ಯಾಕಂತಂದ್ರೆ ಬಿಸಿಲು ಜಾಸ್ತಿ, ಹೆಂಗೆ ಹೋಗೋದಪ್ಪ ಅಂಥೇಳಿ. ಪುಣ್ಯ ನಮ್ಮದು ಅವತ್ತು ಯಾಕೋ ಏನೋ ಬಿಸಿಲು ಕಡಿಮೆನೇ ಇತ್ತು, ಮಳೆ ಮಗ್ಗರನೇ ಜಾಸ್ತಿ ಇತ್ತು. ಹಂಗೂ ಹಿಂಗೂ ಅಂಕೋಲಾ ಸಮೀಪ ಬಂತು ನೋಡ್ರಿ. ಇಲ್ಲಿ ಬಂದು ಮುಟ್ಬೇಕಾದ್ರೆ 3 ಗಂಟೆ ಆಯಿತು ನೋಡಿ. ಆದರೂ ಇಲ್ಲಿಂದ ಸ್ವಲ್ಪ ಬಿಸಿಲು ಸ್ಟಾರ್ಟ್ ಆಗಿದೆ. ಸೀದಾ ಅಂಕೋಲಾಕ್ಕೆ ಬಂದಿರೋದು. ಮತ್ತು ಅಲ್ಲಿಂದ ಒಂದು ಬೇರೆ ಬಸ್ ಚೇಂಜ್ ಮಾಡಬೇಕಾಗಿತ್ತು. ಮತ್ತು ಹೊನ್ನಾವರದವರೆಗೂ ಬಸ್ಸು ಆಲ್ಮೋಸ್ಟ್ ಆಲ್ ಯಾಕೋ ಗದ್ದಲನ್ನಾಕಿನೂ ಇತ್ತು. ಬಟ್ ಅಲ್ಲಲ್ಲಿಗೆ ಖಾಲಿ ಹಾಕು ಅಂತ ಬಂತು. ಅಂಕೋಲಾಕ್ಕೆ ಬಂದು ಮತ್ತೆ ಹೊನ್ನಾವರ ಬಸ್ ಹಿಡಿದು ಅಲ್ಲಿಂದ ಮತ್ತೆ ಇವರು ಹಳ್ಳಿಗೆ ಹೋಗ್ಬೇಕಲ್ಲ. ಇಲ್ಲಿ ಬಂದು ಸ್ವಲ್ಪ ಹೊತ್ತು ಕುಂತ್ವಿ ನೋಡ್ರಿ. ನನ್ನ ಮಕ್ಕಳೆಲ್ಲ ಚಿಪ್ಸ್ ತಿಂದು ಬಂದ್ವಿ. ಮತ್ತು ಕುಮಟಾ ಬಸ್ ಬಂತು, ಅದಕ್ಕೆ ಹತ್ತಿ ಬರ್ತಾಯಿದ್ದೇವೆ ನೋಡಿ. ಇಲ್ಲಿ ನೋಡಿ, ಹೆಚ್ಚಾಗಿ ಹಳ್ಳಿ ಸಮೀಪ ಇದ್ದರೂ ಇಲ್ಲಿ ಸಮುದ್ರ ಜಾಸ್ತಿ, ಏನಿದು ನದಿಗಳು ಜಾಸ್ತಿ. ಇದು ಸಂಜೆ ಟೈಮ್ ಆಗ್ತಾ ಇರುವಾಗ ಈ ಥರ ಬಿಸಿಲು, ಆಮೇಲೆ ನದಿ ನೋಡಿ ಕನ್ನಿವರೆಗೂ ನೀರು ಕಾಣ್ತಾ ಇದೆ. ಫ್ರೆಂಡ್ಸ್ ನೋಡಿ, ಅಷ್ಟು ದೂರ ಇದ್ರೂ ಕಾಣ್ತಾ ಇದೆ. ನಮ್ಮ ದೀಕ್ಷಾಗ ನೀರು ನೋಡೋಕಂತ ಹೇಳಿ ಮ್ಯಾಲೆ ಹತ್ತಿ ಕುಂತಾಳ ನೋಡ್ರಿ. ಆಮೇಲೆ ಹಂಗೆ ಬಂತು. ಆಮೇಲೆ ಆವತ್ತಿನ ವಿಡಿಯೋ ನಿಮ್ಗೆ ಫುಲ್ ಡೇ ತೋರ್ಸ್ಲಿಕ್ಕಾಗಲಿಲ್ಲ, ಇನ್ಕಂಪ್ಲೀಟ್ ಆಯಿತು. ಇದು ಮಾರನೇ ದಿವಸ ನಾವು ಬಂದು ಮುಟ್ಟೋದ್ರಾಗೆ ನಮ್ಮ ಮನೆಯವರು ಡ್ಯೂಟಿಗೆ ಹೋಗೋ ಟೈಮ್ ಆಗಿತ್ತು. ಅವರು ಹೋದರು, ನಾವು ಮನೆಯಲ್ಲಿ ಅವ್ರು ಬರೋವರೆಗೂ ಕುಂತ್ವಿ. ಆಮೇಲೆ ಬಂದು ಊಟ ಮುಗಿಸಿ ಆಮೇಲೆ ಮಾಡ್ಕೊಂಡ್ವಿ. ಬೆಳಗ್ಗೆ ಎದ್ದು ಅವರು ನಮ್ಮನ್ನು ಇಲ್ಲೇ ಬಿಟ್ಟು ಡ್ಯೂಟಿಗೆ ಹೋಗಿ ವಾಪಸ್ ಬಂದರು. 4 ಗಂಟೆಗೆ ಬಂದು ನಮ್ಮನ್ನ ಮಾರ್ಕೆಟಿಗೆ ಕರ್ಕೊಂಡು ಹೋದರು. ಯಾಕಂದ್ರೆ ಗ್ಯಾಸ್ ಖಾಲಿ ಆಗಿತ್ತು. ಗ್ಯಾಸು ಅವತ್ತೇ ಬಂತು, ನಾವು ಬಂದಿನೇ. ಆಮೇಲೆ ಸಂತಿ ಇರಲಿಲ್ಲಲ್ಲ, ಸಂತಿ ಎಲ್ಲನೂ ತೊಗೊಂಡು ಬಂದ್ರಾತಂತೇಳಿ ಹೋಗಿದ್ವಿ. ಯಾಕಂದರೆ ಆ್ಯಕ್ಚುಲಿ ಅವರು ಹೆಚ್ಚಾಗಿ ಏನೂ ಮಾಡ್ಕೊಳ್ಳೋದಿಲ್ಲ ರೂಮಲ್ಲಿ. ಏನಂದರೆ ಹೊರಗೇ ತಿಂದ್ಕೊಂಡು ಹೋಗಿ ಬರ್ತಾರೆ. ನಾವು ಬಂದಿದ್ದಕ್ಕೆ ಮತ್ತು ಅವರು ಸಂತಿ ಮಾಡೋದಾತ. ಅಲ್ಲೇ ಸೂಪರ್ ಮಾರ್ಕೆಟ್ ಇದೆ ಮನೆಯಿಂದ ಸ್ವಲ್ಪ ದೂರ. ಇದು ಹಳ್ಳಿ ಹೇಳಿದ್ನೆಲ್ಲ, ಗುಣವಂತಿ ನಮ್ಮ ಮನೆಯವರು ಇರೋದು ಅಂತೇಳಿ. ಮೇನ್ ಡೋರ ನೋಡ್ರಿ. ಇಲ್ಲಿ ದೇವ್ರು ಇರೋದು ಶಂಭುಲಿಂಗೇಶ್ವರ ಅಂತ. ಅಲ್ಲಿಂದ ನಾವು ಸೂಪರ್ ಮಾರ್ಕೆಟಿಂದ ಏನೇನು ಬೇಕಾಗ್ತದೆ ಸಂತಿನ ಮಾಡಿಕೊಂಡು ಬಂದ್ವಿ. ಮೇನ್ ರೋಡಿಗೆ ಬಂದೀವಿ ನೋಡ್ರಿ. ಬಸ್ಸತಿಯು ಅಲ್ಲೇ ಒಂದು ದಾರಿ ಒಳಗೆ ಹೋಗಿದ್ವಿ. ಆಮೇಲೆ ಇಲ್ಲಿ ಬಂದು ಇಲ್ಲಿ ಮನಿನೂ ಭಾರಿ ಚಂದ. ಆಮೇಲೆ ತೋಟ, ಬಾಳೆ ತೋಟ, ಅಡಿಕೆ ತೋಟ, ಆಮೇಲೆ ಅವ್ರವ್ರು ಇರುವಂಥ ಮನಿನೂ ಕಾಂಪೌಂಡಿನ ಒಳಗೆ ದಾರಿ ಗೀರಿ ಭಾಳ ಚಂದ, ಮಸ್ತ್ ಅಂದ್ರೆ ಮಸ್ತ್ ಅದಾವ್ರಿ.
ಇಲ್ಲಿ ನಮ್ಮೂರಲ್ಲಿ ಇರ್ತಾವಲ್ಲ ಮನೆ ಹತ್ರನ ಆ ಥರ ಯಾರ ಮನೇನೂ ಇಲ್ಲ ಊರಲ್ಲಿ. ಅಂದ್ರೇನು ಮೇನ್ ರೋಡ್ ಅಲ್ಲಿ ತೋರಿಸಿದ್ನಲ್ಲ ಮಾರ್ಕೆಟಿಂದ ಬರುವಾಗ ಅಲ್ಲಿ ಅಷ್ಟೇ ಮೇನ್ ರೋಡಲ್ಲೇ ಮನೆ ಅಂದ್ರೂ ಅಂಗಡಿನೇ ಹೆಚ್ಚು ಇಲ್ಲಿ ಅವರೆಲ್ಲ ಬರೀ ಬಿಸ್ನೆಸ್ಸೇ ಜಾಸ್ತಿ ಕಾಣಿಸ್ತದೆ. ಎಲ್ಲರೂ ಅದನ್ನೇ ಸಣ್ಣದಾಗಿ ಅಂಗಡಿ ಎಲ್ಲ ಇಟ್ಕೊಂಡು ಇದ್ದಾರೆ. ಆಮೇಲೆ ಅಲ್ಲಿಂದ ನಾವು ಬಂದು ಇಲ್ಲೇ ನೋಡ್ರಿ ಇವ್ರದ್ದು ಕಳ್ದಾರಿ ಅಂತಾರಲ್ಲ, ಕಳ್ದಾರಿ ಇಲ್ಲಿದಾವು. ಇದು ಮನೆ ಹಿಂದ್ಗಡೆ ಇರೋದು. ಮನೆ ಮುಂದ್ಗಡೆ ಇರೋದು ಗೇಟ್ ಇದೆ. ಇಲ್ಲಿ ಬಾವಿ ಇದೆ. ಓನರ್ ಮನೆ ಕೆಳಗಿರೋದು. ನಮ್ಮ ಮನೆಯವ್ರದ್ದು ರೂಮು ಮೇಲಿರ್ತದೆ. ಅದು 1 ಬೆಡ್ರೂಮ್, ಹಾಲು, ಕಿಚನ್ನು ಇದೆ, ಇದೆ. ಅಲ್ಲಿಂದ ನಾವು ಸಂತಿ ತೊಗೊಂಡು ಇಲ್ಲಿ ಹಿಂದ್ಗಡೆ ಬಂದ್ವಿ ನೋಡ್ರಿ. ಹೇಳಿದ್ನಲ್ಲ ನಿಮ್ಗೆ ಬಾಳಿ ತೋಟದಾಗ ಮನೆ ಅಂಥೇಳಿ. ಇವ್ರದ್ದು ಓನರ್ದು ಇಲ್ಲಿದೆ. ಇವ್ರ ತಂಗಿಯವರು ಇಲ್ಲೇ ಇದ್ದಾರೆ. ಅವ್ರಿಗೂ ಅಲ್ಲಿ ಮುಂದ್ಗಡೆ ತೋರಿಸಿದ್ನಲ್ಲ ಅದು ಅವ್ರ ಮನೆ. ಅಮ್ಮ ಕುರ್ಕುರೆ ಪ್ಯಾಕೆಟ್ ಹಿಡ್ಕೊಂಡು ನಿಂತಿದ್ರು. ನಮ್ಮ ಗೌರೀಶಾಗ ದೀಕ್ಷಾಗ ಕೊಟ್ರು. ನಮ್ಗೆ ಕೇಳ್ತೀರ ನಮ್ಮ ದೀಕ್ಷಾಗ ಗೌರೀಶಾಗ ಇಂಥದ್ದಿದ್ರಂತೂ ಭಾಳ ಖುಷಿ. ತೊಗೊಂಡು ಮ್ಯಾಲೆ ಬಂದು ಇವರು ತೆಗಿಯಕತ್ರ ನೋಡ್ರಿ. ನಿನ್ನೆನೇ ಬಂದಿದ್ವಿ ಅಂತ ಹೇಳಿದ್ನಲ್ಲ. ಇದು ಅವ್ರದ್ದು ಇದು ನೋಡ್ರಿ ಮಾಳ್ಗಿ ಈ ಥರ ಇದೆ ನೋಡಿ. ಅಡಿಕೆ ತೋಟ ನೋಡಿ. ಆಮೇಲೆ ಬಾಳೆ ತೋಟ, ಅಡಿಕೆ ತೋಟ, ಬಾಳೆಹಣ್ಣೆಲ್ಲ ಭಾರಿ ಆಗಿದ್ದಾವೆ. ರುಚಿನೂ ಅಷ್ಟೇ ಇದೆ. ಅವರು ಗಿಡದಲ್ಲೇ ಹಣ್ಣಾಗಿರೋದನ್ನೇ ತಿಂತಾರೆ. ನಮ್ಮದು ಇವ್ರದ್ದೊಂದು ಮನೆ ಇದೆ, ಬಾಜುದವ್ರದ್ದೊಂದು ಬಾಡಿಗೆ ಮನೆ ಇದೆ. ಅವ್ರು ಇರಲಿಲ್ಲ ನಾವು ಬಂದಾಗ. ನಮ್ಮ ಗೌಡ್ರಾಗಲೇ ಬಂದು ಕುರ್ಕುರೆ ತಿನ್ಕೋತ ಕುಂತ್ರೆ ನಮ್ಮ ಮನೆಯವ್ರೂ ಸಂತಿ ಇಟ್ಟು ರಗಡಾಗಿಬಿಡ್ತು. ಈಗ ಅವ್ರಿಗೆ ಬಿಸ್ಲಾಗಿ ಬಂದು ಮತ್ತು ಡ್ಯೂಟಿಗೆ ಹೋಗ್ಬೇಕಲ್ಲ. ಹಿಂಗೆ ಡ್ಯೂಟಿಗೆ ಹೋಗ್ಬೇಕು. ಬೆಳಗ್ಗೆ ಒಂದು ರೌಂಡ್ ಮುಗಿಸಿ ಬಂದಾರ. ಈಗ ಒಂದು ರೌಂಡ್ ಹೋಗ್ಬೇಕು. ನಾನು ಹಿಂದಿನ ದಿನ ಬಂದಿದ್ನಲ್ಲ, ಅವತ್ತು ನೈಟ್ ಎಲ್ಲನೂ ಇದನ್ನು ಕಸ ಹೊಡೆದು ಧೂಳ ಎಲ್ಲ ಜಾಡು ತೆಗೆದು ಅದು ಗ್ಯಾಸ್ ಕಟ್ಟಿ ಕ್ಲೀನ್ ಮಾಡಿ ಇದು ರೆಡಿ ಮಾಡಿದ್ದೆ. ಇವತ್ತಿನ ಅಡುಗೆ ರೊಟ್ಟಿ, ಚಪ್ರಹಣ್ಣಿನ ಪಲ್ಯ ಅಂತ ಟೊಮೆಟೊ ಪಲ್ಯ, ಶೇಂಗಾ ಚಟ್ನಿ, ಮೊಸರು. ಹೋಟೆಲಿಂದ ಬಾಜಿ ತಂದಿದ್ರೆ. ಇವತ್ತಿನ ಅಡುಗೆ ಇಷ್ಟು ರೆಡಿ ಆಗೈತೆ ನೋಡ್ರಿ. ಬರ್ರಿ ಎಲ್ಲರೂ ಊಟ ಮಾಡೋಣಂತ. ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸದಾಗಿ ನೋಡೋರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.